ಇದು ಬಹಳ ಗಂಭೀರವಾಗಿ ಈ ಮಾತು ಹೇಳ್ತಾ ಇದ್ದೀನಿ. ನಾನು ಸುಮಾರು 59-60ರಿಂದ ಹೋರಾಟ ಮಾಡ್ತಾ ಇದ್ದೀನಿ. ಯಾವುದೇ ವಿರೋಧ ಪಕ್ಷಗಳ ಸಭೆಯನ್ನು ಕರೆದಾಗ ಸರ್ಕಾರ, ಚುನಾಯಿತ ವಿರೋಧ ಪಕ್ಷಗಳು, ಚುನಾಯಿತ ಆಗದೇ ಇರ್ತಕ್ಕಂಥವು, ಹೊರಗಡೆ ಇರ್ತಕ್ಕಂಥ ಕಮ್ಯುನಿಸ್ಟ್ ಪಾರ್ಟಿ ಲೆಫ್ಟ್ ರೈಟ್ ಇಬ್ಬರು ಅವರನ್ನ, ರೈತ ಸಂಘದವ್ರನ್ನ, ಕನ್ನಡ ಚಳವಳಿಯವ್ರನ್ನ ಎಲ್ಲರನ್ನೂ ಕರೆದು ಆಗ ಅದಕ್ಕೆ ವಿರೋಧ ಪಕ್ಷದ ಸಭೆ ಅಂತಿತ್ತು. ಇದೇನಿತ್ತು? ಬಿಜೆಪಿ ಕಾಂಗ್ರೆಸ್ ಸಭೆ. ಇದು ವಿರೋಧ ಪಕ್ಷ ಅಲ್ಲ, ಬಿಜೆಪಿ JDS ಕಾಂಗ್ರೆಸ್. ನೀವು ಕನ್ನಡ ಪರ ಸಂಘಟನೆಗಳು ಕರೀಲಿಲ್ಲ, ರೈತ ಸಂಘಟನೆಗಳು ಕರೀಲಿಲ್ಲ, ಯಾವುದು ನೀರಾವರಿ ತಜ್ಞರನ್ನು ಕರೀಲಿಲ್ಲ, ಇದಕ್ಕಾಗಿ ಹೋರಾಟ ಮಾಡೋದು ಕರೀಲಿಲ್ಲ. ನೀವು 3 ಜನ ಸೇರಿ ನಂದಿನಿ ಹಾಕಿಬಿಟ್ಟು ಹೊರಟ್ಬಿಟ್ರೆ ಇದು ವಿರೋಧ ಪಕ್ಷ ಸಾಧ್ಯನಾ? ಖಂಡಿತ ಇದು ವಿರೋಧ ಪಕ್ಷ ಸಭೆಯಲ್ಲ. ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ನೀವು ಹೊರಗಡೆ ಇರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳ ಮುಖಂಡರುಗಳು, ರೈತರು, ಆಮ್ ಆದ್ಮಿ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ 2 ಮತ್ತು ಸಾರಿಗೆ ಸಂಸ್ಥೆ, ಈ ಥರ ಅನೇಕ ಹೋರಾಟಗಳು ಅವೇನು ಬಂದರೆ ನಿಮ್ಗೇನು ಮಾಡಿ ಕೇಳ್ತಾ ಇದ್ರು ನಿಮ್ಮ ಸಮಸ್ಯೆ ಏನು ಅಂತೇಳಿ. ಮತ್ತು ಬಹುಮುಖ್ಯವಾಗಿ ಮಂಡ್ಯ ರೈತರು, ಉತ್ತರ ಕನ್ನಡ ಎಲ್ಲರೂ ಕರಿಬೇಕಾಗಿತ್ತು. ಇಲ್ಲದಿದ್ದರೆ ನಿಮ್ಮ ವಿರೋಧ ಪಕ್ಷ ಸಭೆ ಕರಿಬಾರ್ದು. ನಿಮಗೆ ನಿಜವಾಗ್ಲೂ ನೀವು ಕರೆಯದಿದ್ದರೆ ತುರ್ತು ಶಾಸನಸಭೆ ಕರಿಬೇಕಾಗಿತ್ತು. ತುರ್ತು ಶಾಸನಸಭೆಯನ್ನು ನೀವು ಕರೆದು 2 ದಿನದಲ್ಲಿ ತೀವ್ರವಾಗಿ ಚರ್ಚೆ ಮಾಡಬೇಕಾಗಿತ್ತು. ಉತ್ತರ ಕರ್ನಾಟಕದಲ್ಲಿ ಮಹದಾಯಿ ಹೋರಾಟಗಾರಿದ್ದಾರೆ, ಬೆಳಗಾವಿ ಹೋರಾಟಗಾರಿದ್ದಾರೆ, ಹೈದರಾಬಾದ್ ಕರ್ನಾಟಕದ ಹೋರಾಟಗಾರ, ಯಾರನ್ನು ನೀವು ಕರೆದೆ ಅಶೋಕ್, DK ಶಿವಕುಮಾರ್ ಮತ್ತು JDS ನೀವು 3 ಜನರನ್ನ ಸರಿ ಇಲ್ಲ. ಆ ಒಂದು ವಿರೋಧ ಪಕ್ಷ ಸಭೆಗೆ ಈ ನಾಡಿನ ಜನತೆ ಖಂಡಿತವಾಗಿ ನಾವು ಒಪ್ಪೋದಿಲ್ಲ. ಅದನ್ನು ನಾವು ವಿರೋಧ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಿಮ್ಮ ಈ ನಾಟಕೀಯ ವಿರೋಧ ಪಕ್ಷ, ಇದೊಂಥರ ಅವಿವೇಕದ ವಿರೋಧ ಪಕ್ಷದ ನಡೆಯನ್ನು ಒಪ್ಪೋದಿಲ್ಲ. ನೀವು ಮುಖ್ಯಮಂತ್ರಿಗಳಾದವರು ಭಾಳ ಗಂಭೀರ, ಹೊರಗಿನೋಡು ಕರಿಬಾರ್ದು, ಅವ್ರು ಗಲಾಟೆ ಮಾಡಿಬಿಡ್ತಾರೆ, ಕೂಗಾಡ್ತಾರೆ, ಯಾಕೆ ಅವ್ರಿಗೆ ಕರಿಬೇಕು? ಈ ಧೋರಣೆ ಇಲ್ಲ. ನೀವು ಪಂಜರದೊಳಗೆ ವಿರೋಧ ಪಕ್ಷ ಸಭೆಯನ್ನು ಕರೀತಕ್ಕಂಥದ್ದನ್ನು ಸಮಗ್ರವಾಗಿ ಕನ್ನಡ ಒಕ್ಕೂಟ ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ.